ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋದೇನೆಂದರೆ 5ನೇ ಕಂತು ಯಾವಾಗ ಬರುತ್ತೆ ಹಾಗೂ ಕೆಲವರಿಗೆ ಇದುವರೆಗೂ ಕೂಡ ಒಂದು ಕಂತಿನ ಹಣ ಕೂಡ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಕೂಡ ಬಂದಿಲ್ಲ. ಅಂಥವರಿಗೆ ಹಣ ಯಾವಾಗ ಬರುತ್ತೆ ಹಾಗೂ ಅಂಥವರು ಏನು ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ನೀಡುವಂಥ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೂ ಯಾವುದಾದ್ರೂ ಡೌಟ್ಸ್ ಇರಲಿ, ಯಾವುದೇ ಡೌಟ್ ಇರಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಆದಷ್ಟು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ನೀವು ನೋಡೋ ಹಾಗೆ ಕೆಲವರಿಗೆ ಈಗಾಗಲೇ 4 ಕಂತುಗಳ ಹಣ ಬಂದಾಗಿದೆ ಹಾಗೂ 4ನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ. ಅಂಥವರಿಗೆ ಯಾವಾಗ ಬರುತ್ತೆ ಅಂದರೆ ಈ ತಿಂಗಳು 15ನೇ ದಿನಾಂಕದವರೆಗೂ, ಅಂದರೆ ಜನವರಿ 15ನೇ ದಿನಾಂಕದ ಒಳಗಾಗಿ ಹಣ ಬರುತ್ತೆ. ಇದಕ್ಕಿಂತ ಒಳಗಡೆ ಅಂದರೆ ಬೇಗನೆ ಬರುತ್ತೆ. ಯಾಕಂದರೆ ಈಗ ಅದಕ್ಕೆ ಹೆಚ್ಚು ಮೆಂಬರ್ಸನ್ನು ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಅಂದರೆ ಹಣ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಚ್ಚಿನ ಜನರನ್ನು ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಹಣ ಬೇಗನೆ ಬರುತ್ತೆ. ಹಾಗೂ ಯಾರಿಗೆ ಇದುವರೆಗೂ ಕೂಡ ಒಂದು ಕಂತಿನ ಹಣ ಬಂದಿಲ್ಲ ಅಂಥವರಿಗೆ ಹಣ ಯಾವಾಗ ಬರುತ್ತೆ ಅಂದರೆ ಅಂಥವ್ರು ಏನು ಮಾಡಬೇಕಂದ್ರೆ ಈಗ ಸರ್ಕಾರದವರು ಮತ್ತೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ಸರಿಯಾಗಿದೆ. ಸರ್ಕಾರದವರು ಮತ್ತೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ತಿಳಿಸಿದ್ದಾರೆ. ಯಾರ್ಯಾರಿಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂಥವರು ತಮ್ಮ ಸಮೀಪದ ಕಚೇರಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಇರುತ್ತೆ ಅಲ್ಲ ಅಂಥಲ್ಲಿ ಅಥವಾ ಸೇವಾ ಸಿಂಧು ಕೇಂದ್ರಗಳಲ್ಲಿ ನೀವು ಹೋಗಿ, ಗ್ರಾಮೋನ್ ಕೇಂದ್ರಗಳಲ್ಲಿ ಅದು ಹೋಗಿ ನೀವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಅಂಥವರಿಗೆ ಹಣ ಖಂಡಿತವಾಗೂ ಬರುತ್ತೆ. ಭಾಳಷ್ಟು ಜನ ಕೇಳ್ತಾ ಇದ್ರು, ಈಗ ನಮಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ, ಆದರೆ ನಾವು ಈಗ ಅರ್ಜಿಯನ್ನು ಸಲ್ಲಿಸಿದರೆ ನಮಗೆ ಕಳೆದ ಕಂತಿನ ಹಣಗಳು ಬರುತ್ತಾ, ಅಂದರೆ ಟೋಟಲ್ ಆಗಿ 8,000 ರೂಪಾಯಿ ಹಣ ಬರುತ್ತಾ ಅಂತ ಕೇಳ್ತಾ ಇದ್ರು. ಆದರೆ ಇಲ್ಲ, ಆ ರೀತಿ ಏನು ಬರೋದಿಲ್ಲ. ನೀವು ಈಗ ಅರ್ಜಿಯನ್ನು ಸಲ್ಲಿಸಿದರೆ, ಅಂದರೆ ಈಗ 4ನೇ ಕಂತು ಏನು ಬಿಡುಗಡೆ ಮಾಡ್ತಾ ಇದ್ದಾರೆ, ಇಂಥ ಸಂದರ್ಭದಲ್ಲಿ ಏನು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ 5ನೇ ಕಂತು ಮಾತ್ರ ಬರುತ್ತೆ. ಅಂದರೆ ನೀವು ಯಾವಾಗ ಅರ್ಜಿಯನ್ನು ಸಲ್ಲಿಸ್ತೀರಾ ಅದರ ಮುಂದಿನ ಕಂತುಗಳು ಮಾತ್ರ ಬರುತ್ತೆ. ಹಿಂದಿನ ಕಂತುಗಳನ್ನು ಅವರು ಕೊಡೋದಿಲ್ಲ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ರೀತಿಯಾಗಿ ಆಸೆಯಿಂದ ಕೂತ್ಕೊಳ್ಬೇಡಿ, ಯಾವುದೇ ರೀತಿಯಾಗಿ ಹೋಪನ್ನು ಇಟ್ಕೊಂಡು ಕೂತ್ಕೊಳ್ಬೇಡಿ. ಇಲ್ಲ ನಮಗೆ 8,000 ಬರುತ್ತೆ, 4,000 ಬರುತ್ತೆ ಅಂತ ಆ ರೀತಿ ಏನೂ ಆಗೋದಿಲ್ಲ. ನೀವು ಯಾವಾಗ ಅರ್ಜಿಯನ್ನು ಸಲ್ಲಿಸ್ತೀರೋ ಅದರ ನೆಕ್ಸ್ಟ್ ಮಂತ್ದಿಂದ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ಕೂಡ ನಿಮ್ಮ ಅರ್ಜಿ ಸರಿಯಾಗಿ ಹಾಕಿದರೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದೇನೆಂದರೆ ನೀವು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೂ ಮೊದಲನೇದಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮದು KYC ಆಗಿದೆಯೋ ಇಲ್ವೋ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ. ಆಗ ಮಾತ್ರ ನಿಮಗೆ ಹಣ ಖಂಡಿತವಾಗಿ ಬರುತ್ತೆ. ಹಾಗೂ ಅದರ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ.